ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ಬಂದು ಪತ್ರೊಡೆ. ಪತ್ರೊಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ನನಗೆ ಗೊತ್ತಿರುವ ಹಾಗೆ ಒಂದು 4-5 ರೀತಿಯಲ್ಲಿ ಪತ್ರೊಡೆ ಮಾಡ್ಬೋದು. ಹಾಗೆ ಎಲೆಗಳು ಕೂಡ ಅಷ್ಟೇ ಬೇರೆ ಬೇರೆ ರೀತಿಯ ಎಲೆ ಬರುತ್ತೆ. ಮರದಲ್ಲಿ ಬೆಳೆಯುವಂಥ ಎಲೆ, ಗಿಡದಲ್ಲಿ ಡಾರ್ಕ್ ಹಸಿರು, ಲೈಟ್ ಹಸಿರು, ಹಸಿರು, ಈ ಥರ ಬೇರೆ ಬೇರೆ ರೀತಿಯ ಪತ್ರೊಡೆ ಎಲೆಗಳು ಕೂಡ ಬರುತ್ತೆ. ಈ ಪತ್ರೊಡೆ ಎಲೆ ನಾವು ಯಾವುದೇ ತಗೊಳ್ಳಿ, ನಾವು ಹಾಕಬೇಕಾಗಿರೋದಲ್ಲಿ ಕುಚ್ಚಲಕ್ಕಿ ಹಾಕಬೇಕು. ಅದರಲ್ಲೂ ಬಿಳಿ ಕುಚ್ಚಲಕ್ಕಿ ಹಾಕಿನೇ ಮಾಡಬೇಕಿದು. ಬಿಳಿ ಕುಚ್ಚಲಕ್ಕಿಗೆ ಸ್ವಲ್ಪ ಬೆಳ್ತಿಗೆ ಹಾಕಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 1.5 ಗ್ಲಾಸ್ ರೇಷನಲ್ಲಿ ಸಿಗುವಂಥ ಬಿಳಿ ಕುಚ್ಚಲಕ್ಕಿ ಇದೆ ಅಲ್ವ, ಇಲ್ಲಿ 40 ರೂಪಾಯಿಗೆಲ್ಲ ಸಿಗುತ್ತೆ. ಅದು 1.5 ಗ್ಲಾಸಿಗೆ ಅರ್ಧ ಗ್ಲಾಸ್ ಬಂದು ಅನ್ನದ ಬಿಳಿ ಅಕ್ಕಿ ಹಾಕಿ ಇವಾಗ ಇದನ್ನು ಒಂದು 7ರಿಂದ 8 ಗಂಟೆ ನೆನೆ ಹಾಕಬೇಕು. ತೊಳೆದು ನೆನೆ ಹಾಕಿದರೂ ಪರವಾಗಿಲ್ಲ, ಆಮೇಲೆ ತೊಳೆದರೂ ಪರವಾಗಿಲ್ಲ, ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡಿ. ಈಗ 8 ಅವರ್ ಆಯಿತು. ಇವತ್ತು ನಾನು ಸ್ವಲ್ಪ ಕೆಲಸ ಇರೋದ್ರಿಂದ ಹಾಗೇ ನೆನೆ ಹಾಕಿದೆ. ಈಗ ನಾನೊಂದು 4 ಬಾರಿ ಇದನ್ನು ಸರಿಯಾಗಿ ತೊಳಿತೇನೆ. ಇದು ತೊಳೆದ ನಂತರದಲ್ಲಿ 1-2 ನಿಮಿಷ ಹಾಗೆ ಇಡಬೇಕು ಇದನ್ನು. ಇವಾಗ ತೊಳೆದಾಯಿತು ನೋಡಿ. ಇನ್ನು ನಮ್ಮ ಪತ್ರೊಡೆ ಎಲೆಯನ್ನು ಕೂಡ ತೊಳೆದು ರೆಡಿ ಮಾಡೋಣ. ಪತ್ರೊಡೆ ಎಲೆ ನನಗೆ ಊರಿಂದ ಕಳಿಸಿರೋದು, ಹಾಗಾಗಿ ಅದು ಈಗ ಮಳೆಗಾಲ ಅಲ್ವಾ, ಯಾವುದೇ ಎಲ್ಲಿಂದ ಬಂದ್ರೂ ಕೂಡ ಸರಿಯಾಗಿ ತೊಳಿಬೇಕು. ತೊಳೆದದ್ರ ಕಡೆಯೆಲ್ಲ ಕಟ್ ಮಾಡಿ ನಂತರ ಅಲ್ಲಿ ಸೊಪ್ಪೆಲ್ಲ ಕಟ್ ಮಾಡ್ತೀವಲ್ವ, ಎಷ್ಟು ನಿಮ್ಮ ಕೈಯಲ್ಲಿ ಚಿಕ್ಕದಾಗಿ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ದೊಡ್ಡದಾಗಿ ಕಟ್ ಮಾಡಬೇಡಿ. ಇದು ಕಟ್ ಮಾಡಿದ ನಂತರ ನಮ್ಮ ಮಾಮೂಲಿ ಅಕ್ಕಿನ 2 ಸಲವಾದರೂ ರುಬ್ಬಿ, ಒಂದೇ ಸಲ ಹಾಕುವಾಗಿದ್ರು ಹಾಕಿ. ಈಗ ನಾನು ಇಲ್ಲಿ 2 ಸಲ ಹಾಕ್ತಾಯಿದ್ದೀನಿ. ನುಣ್ಣಗೆ ರುಬ್ಬಬೇಕು. ರುಬ್ಬಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು, ಒಂದು ನಿಮ್ಮೆ ಗಾತ್ರದ್ದು. ಯಾಕಂದರೆ ಈ ಪತ್ರೊಡೆ ಎಲೆ ಕೆಲವು ಬಾಡಿಗಳಿಗೆ ಆಗೋದಿಲ್ಲ, ತುರಿಕೆ ಬರುತ್ತೆ. ಹಾಗಾಗಿ ಅದು ಬರಬಾರ್ದು ಅಂತ ಅದನ್ನು ಹುಣಸೆ ಹಣ್ಣು ಹಾಕಿ ನಾವು ರುಬ್ಬೋದು. ನೈಸಾಗಿ ರುಬ್ಬಿ ನಾವು ಕಟ್ ಮಾಡಿಟ್ಟ ಪತ್ರೊಡೆ ಎಲೆಗೆ ಸೇರಿಸಬೇಕು. ಹಾಗೆ ನಾನಿಲ್ಲಿ 2 ಸಲವಾಗಿ ರುಬ್ಬಿದ್ದಲ್ವ, ಇದು ಪತ್ರೊಡೆ ಎಲೆಗೆ ಸೇರಿಸಿದ ನಂತರ ಚೆನ್ನಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಎಲೆಗೆ ಇದು ನಮ್ಮ ಹಿಟ್ಟು ತಲುಪಬೇಕು. ಆ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಬೇಕು. ಒಂದು ಕಡೆ ಹಿಟ್ಟು, ಒಂದು ಕಡೆ ಎಲೆ, ಆ ಥರ ಆದರೆ ನಮ್ಮ ಪತ್ರೊಡೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಿಮಗೆ ಸಾಧ್ಯವಾದಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಈಗ ನಾನು ಈ ಪತ್ರೊಡೆಯನ್ನು ನೈಸಾಗಿ ಬರಬೇಕಂದ್ರೆ ಒಂದು ಅರ್ಧ ಆಗಿ ರುಬ್ಬಿದ್ದು. ಈಗ ಮಿಕ್ಸ್ ಮಾಡಿ, ನೀವು ಬೇಕಂದರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳಿ. ಕೆಲವರಿಗೆ ಇದು ಸ್ವಲ್ಪ ತುರಿಕೆ ಬರ್ಬೋದು, ಕೆಲವು ಬಾಡಿಗೆ ಅದು. ಮತ್ತು ಈ ಒಂದು ಪತ್ರೊಡೆ ಎಲೆ ಇದಲ್ವ, ಇದರಲ್ಲಿ ತಿನ್ನಬಾರದಂತಹ ಎಲೆಗಳು ಬರುತ್ತೆ. ಅದೆಲ್ಲ ನಿಮಗೆ ಕಟ್ ಮಾಡುವಾಗ ಅಥವಾ ಗೊತ್ತಿರ್ಬೋದು, ಹೊರಗೆ ಮಾರಾಟ ಮಾಡುವಾಗ ಅಂಥ ಎಲೆಗಳನ್ನು ಮಾರೋದಿಲ್ಲ. ಹಾಗಾಗಿ ಕೆಲವೊಂದು ಎಲೆಗಳನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಇಲ್ಲಿ ರುಬ್ಬಿದ್ದು ಮಿಕ್ಸ್ ಮಾಡಿದ್ದೆಲ್ಲ ಆಯಿತು. ಈಗ ಬಾಳೆ ಎಲೆಯನ್ನು ನಾನು ಬಿಸಿ ಮಾಡಿ ತಂದಿದ್ದು ಆಯಿತು. ಕಟ್ ಮಾಡಿ ಬಿಸಿ ಮಾಡಿ ಬಾಳೆ ಎಲೆಯನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ನಮ್ಮ ಕೈಲಿ ಸ್ವಲ್ಪ ದಪ್ಪನೇ ಮಾಡಿ, ಯಾಕೆಂದರೆ ಕೊನೆಗೆ ನಾವು ಪತ್ರೊಡೆ ಮಾಡುವಾಗ ಇದನ್ನು ಕಟ್ ಮಾಡಿನೇ ಮಾಡಬೇಕಲ್ವ. ದಪ್ಪನೇ ಅದಕ್ಕೆ ಹಿಟ್ಟು ಹಾಕಿ ಆಗ ಬೇಗನೆ ಆಗುತ್ತೆ. ಇದನ್ನು ಸರಿಯಾಗಿ ಹಿಟ್ಟು ಬಳಸಿ ನಂತರದಲ್ಲಿ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು. ಕಡುಬು ಪಾತ್ರೆ ಗೊತ್ತಲ್ವ, ಅದರಲ್ಲಿ ಒಂದು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಬೇಯಿಸಲೇಬೇಕು. ಅದು ಈ ಥರ ನಾವು ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಹಾಕಿದಾಗ ಕ್ವಾಂಟಿಟಿ ಕರೆಕ್ಟ್ ಆಗುತ್ತೆ ಅದರದ್ದು. ಇಲ್ಲಾಂದರೆ ಬಹಳ ಗಟ್ಟಿಯಾಗುತ್ತೆ, ಇಲ್ಲಾಂದರೆ ಭಾಳ ಮೃದು ಆಗುತ್ತೆ. ಇದು ಎರಡೂ ಸೇರಿದಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನೆಲ್ಲ ಈ ಥರ ಮಡಚಿಟ್ಟು ನಮ್ಮ ಇಡ್ಲಿ ಪಾತ್ರೆ ಅಥವಾ ಕಡುಬು ಪಾತ್ರೆಯಲ್ಲಿ ಬೇಯಿಸ್ಬೋದು. ಅಂದರೆ ಅದರ ತಳಕ್ಕೆ ಚೆನ್ನಾಗಿ ನೀರು ಹಾಕಿ, ಇದು ತುಂಬ ಹೊತ್ತು ಬೇಯಬೇಕಲ್ವ, ಮಿನಿಮಮ್ ಅರ್ಧ-ಮುಕ್ಕಾಲು ಗಂಟೆ ಬೇಯಿಸಿದರೆ ಒಳ್ಳೆಯದು. ನೋಡಿ ಈ ಥರ ಇಟ್ಟು ಬೇಯಿಸಿ, ಅದರ ಮೇಲೆ ಒಂದು ಸೈಡಲ್ಲೆಲ್ಲ ಇಟ್ಟು ಬೇಯಿಸಿ, ಅದರ ಒಳಗಡೆ ಭಾಗದಲ್ಲಿ ನೀರಿಟ್ಟಾಗ ನಮಗೆ ಬಾಕಿ ಇರೋ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ಬೋದು. ಯಾಕಂದರೆ ನೀರು ಬತ್ತಿದರೆ ಆಮೇಲೆ ನಮ್ಮ ಪಾತ್ರೆನೂ ಹೋಗುತ್ತೆ, ಇದು ಕೂಡ ಸರಿಯಾಗಿ ಮತ್ತೆ ಬೇಯೋದಿಲ್ಲ. ಈಗ ಮುಚ್ಚಿಟ್ಟು ಬೇಯಿಸಿದನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ. ಲಾಸ್ಟಿಗೆ ನಾವು ಅದು ಸ್ವಲ್ಪ ಹೊತ್ತು ಬೇಕಂದರೆ ಒಂದು 5 ನಿಮಿಷ ಹಾಗೆ ಸಿಮ್ಮಲ್ಲಿಟ್ಟು ಕೂಡ ಬೇಯಿಸ್ಬೋದು. ಇದು ಬೇಯ್ತಾ ಇರುವಾಗ ನಮ್ಮದು ಅದಕ್ಕೆ ಬೇಕಾದ ಮಸಾಲೆಗೆ ರೆಡಿ ಮಾಡುವ. ನಿಮಗೆ ನೆಕ್ಸ್ಟ್ ಟೈಮ್ ನಾನು ಬೇರೆ ಪತ್ರೊಡೆ ಒಂದು ತರಿಸ್ತೀನಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ದೊಡ್ಡದೊಂದು ತೆಂಗಿನಕಾಯಿ ತಗೊಂಡಿದ್ದೇನೆ, ಇದು ಪತ್ರೊಡೆ ಮಸಾಲೆಗೆ. ಹಾಗೆ ಇದಕ್ಕೆ ಬ್ಯಾಡಗಿ ಮೆಣಸು ಹಾಕಿದರೆ ಚೆನ್ನಾಗಿ ಬರೋದಿಲ್ಲ. ಖಾರ ಕಮ್ಮಿ ಇರುವ ಒಂದು 22 ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ. ಯಾಕಂದ್ರೆ ತೀರಾ ಖಾರ ಕಮ್ಮಿ, ಅದರಲ್ಲಿ 1-2 ನಾನು ತೆಗೆಯೋದು, ಯಾಕೆಂದರೆ ಸೀದೋಗಿತ್ತು. ಸೀದೋದ ಮೆಣಸಿನಕಾಯಿ ಯಾವುದೇ ಅಡುಗೆಗೆ ಹಾಕಬೇಡಿ, ಆ ಅಡುಗೆ ರುಚಿಯೇ ಹೋಗುತ್ತೆ. ಈಗ ಮತ್ತೆ
ಒಂದು ನಿಂಬೆ ಗಾತ್ರ ಹುಣಸೆಹಣ್ಣು ತಗೊಳ್ಬೇಕು, ಒಂದು ಸ್ಪೂನಷ್ಟು ಹುರಿದಿಟ್ಟ ಕೊತ್ತಂಬರಿ ಬೀಜ, ನಾನು ಮೆಣಸನ್ನು ಕೂಡ ಎಣ್ಣೆಯಲ್ಲಿ ಹುರಿದಿದ್ದೀನಿ ಲೈಟಾಗಿ. ಹುಣಸೆಹಣ್ಣು ತಗೊಂಡು ಅರಿಶಿನ ಒಂದು ಸ್ಪೂನ್ ಹಾಕಿ ಇದನ್ನು ಸಣ್ಣ ತರಿ ಇರಲಿ, ಚಿರೋಟಿ ರವೆಯಷ್ಟು ತರಿಯಾಗಿ ಇದನ್ನು ರುಬ್ಬಬೇಕು, ಪೂರ್ತಿ ನುಣ್ಣಗಾಗೋದು ಬೇಡ. ಇವಾಗ ನೋಡಿ, ಇದನ್ನು ನೀರು ಹಾಕ್ಕೊಂಡು ರುಬ್ಬಿ ಮಸಾಲೆಯನ್ನು, ಹಾಗೆ ನಮ್ಮ ಮಸಾಲೆ ಕೂಡ ರುಬ್ಬಿದ್ದಾಯಿತು. ಇದೊಂದು ನೋಡಲಿಕ್ಕೆ ಎಲ್ಲ ಥರ ಇರಬೇಕು, ಹಾಗಾಗಿ ನಾವು ಹೆಚ್ಚಾಗಿ ಗುಂಟೂರು ಮೆಣಸಿನಕಾಯಿ ಹಾಕೋದು. ನೋಡಿ ನಮ್ಮ ಮಸಾಲೆ ರೆಡಿ ಆಯಿತು. ಮಸಾಲೆಯನ್ನು ಕೂಡ ನಾನು 2 ಸಲವಾಗಿ ರುಬ್ಬಿದೆ, ಯಾಕಂದ್ರೆ ನಾವು ಒಂದೇ ಸಲ ಬೇಗ ಆಗಲಿ ಅಂದರೆ ನಮಗೆ ತೊಂದರೆಗಳೇ ಆಗುತ್ತೆ. ಸ್ವಲ್ಪ ಅರ್ಧದಷ್ಟು ಹಾಕಿ ರುಬ್ಬಿ ಅದಕ್ಕೆ ನೀರೆಲ್ಲ ಹಾಕಿ ಇಟ್ಟಿದ್ದೇನೆ. ಅಷ್ಟೊತ್ತಿಗೆ ನಮ್ಮ ಪತ್ರೊಡೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಅಲ್ಲಿ ಪತ್ರೊಡೆ ಬೇಯೋಗ ಇಲ್ಲಿ ಮಸಾಲೆ ಎಲ್ಲ ರುಬ್ಬಿ ಆಯಿತು. ಎಲ್ಲ ನಾವೊಂದು ಪ್ಲ್ಯಾನ್ ಮಾಡಿದರೆ ಬೇಗ ಆಗುತ್ತೆ ನೋಡಿ. ಈಗ ಇದನ್ನು ಒಂದು 2 ನಿಮಿಷ ಹಾಗೆ ಬಿಟ್ಟು ಮತ್ತೆ ಕತ್ತರಿಸಿ ನಾವು ರುಬ್ಬಿದ ಮಸಾಲೆ ಜೊತೆ ಹಾಕಿ ಚೆನ್ನಾಗಿ ಕುದಿಸಬೇಕು. ದೊಡ್ಡದು ಬೇಕಂದ್ರೆ ದೊಡ್ಡದಾಗಿ ಕಟ್ ಮಾಡಿ, ಚಿಕ್ಕದು ಬೇಕಂದರೆ ಚಿಕ್ಕದು ಕಟ್ ಮಾಡಿ. ಸಾರಿಗೆ ಹಾಕಿದಂತೂ ನಾವು ಸರಿಯಾಗಿ ಪಾಕ ಮಾಡಿದರೆ ಒಡೆದು ಹೋಗೋದಿಲ್ಲ. ಹಾಗಾಗಿ ನಾನು ಒಂದು ಅಪ್ಪವನ್ನು ಒಂದು 3 ಪೀಸ್ ಅಥವಾ 4 ಪೀಸೇ ಮಾಡೋದು ನೋಡಿ. ಒಂದೊಂದನ್ನೇ ಹೀಗೆ ಕತ್ತರಿಸಿ ನೀವು. ಮುಂದೆ ನಾವು ಸರಿಯಾಗಿ ಅಂದರೆ ಅರ್ಧ ಕೆಲಸ ನಾವು ಬೆಳಿಗ್ಗೆನೇ ಮಾಡ್ತೀವಲ್ವ, ಅಕ್ಕಿನ ನೆನೆ ಹಾಕೋದು ಅದು ಇದು ಅಂತ. ಈಗ ನೋಡಿ, ಅದೇ ಇಡ್ಲಿ ಪಾತ್ರೆಗೆ ನಾನು ಮಸಾಲೆಯನ್ನು ಹಾಕಿದೆ. ಮಸಾಲೆಯನ್ನು ಹಾಕಿ ಇವಾಗ ನಾವು ಕಟ್ ಮಾಡಿರುವ ತಿಂಡಿನ ಅದಕ್ಕೆ ಹಾಕಬೇಕು. ಹಾಕಿ ಒಂದು ದೊಡ್ಡ ಈರುಳ್ಳಿ ಆದರೆ 1/4 ಭಾಗ, ಚಿಕ್ಕ ಈರುಳ್ಳಿ ಆದರೆ ಅರ್ಧ ಭಾಗ, ತುಂಬ ಈರುಳ್ಳಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಅದನ್ನು ಹಾಕಿ ಮತ್ತೆ ಉಪ್ಪು ಹಾಕಬೇಕು. ನಾವೀಗ ತಿಂಡಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಅದು ನೆನಪಿಟ್ಕೊಂಡು ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿ, ಮಸಾಲೆಗೆ ಉಪ್ಪು ಹಾಕಿ ನಮ್ಮ ಇವಾಗ ಏನು ಕಟ್ ಮಾಡಿಟ್ಟ ನಮ್ಮ ಪತ್ರೊಡೆಯನ್ನು ಕೂಡ ಅದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸಿ. ನಾನೀಗ ಇಲ್ಲಿ ದೊಡ್ಡ ಈರುಳ್ಳಿಯ 1/4 ಭಾಗ ಅಷ್ಟೇ ಹಾಕಿದ್ದೀನಿ, ಚಿಕ್ಕದು ಕಟ್ ಮಾಡಿ. ಈಗ ನಮ್ಮ ಕತ್ತರಿಸಿದ ಪತ್ರೊಡೆ ಹಾಕಿ ಕುದಿಸಿದರೆ ನಮ್ಮ ಪತ್ರೊಡೆ ಕೂಡ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿನ್ನಲಿಕ್ಕೆ. ಇವತ್ತು ರಾತ್ರಿ ಮಾಡಿ ನಾಳೆ ತಿನ್ನಬೇಕು, ಯಾಕಂದರೆ ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ರಾತ್ರಿ ಮಾಡೋದು. ಅದು ಕೂಡ ಈ ಮಳೆಗಾಲದಲ್ಲೇ ತಿನ್ನಬೇಕು. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹೀಟ್ ಅಲ್ವಾ, ನಮ್ಮ ಈ ಕೆಸುವಿನ ಎಲೆ ಇದೆ ಅಲ್ವಾ, ಸ್ವಲ್ಪ ಹೀಟ್ ಅದು. ಈ ಮಳೆಗಾಲಕ್ಕೆ ಸರಿಯಾಗಿ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಅದು. ಏನೋ ಜ್ವರ ಬರುವವರಿಗೆ ಜ್ವರ ಬರೋದೇ ಇಲ್ಲ, ಆ ತಂಪಿಗೆ ಈ ಒಂದು ಇದಿದೆ ಅಲ್ವ, ಹೀಟ್ ಇದೆ ಅಲ್ವ, ಅದು ಸರಿ ಸಮಾನ ಆಗುತ್ತೆ. ಅದನ್ನೇ ಬ್ಯಾಲೆನ್ಸ್ ಡಯಟ್ ಅಂತ ಹೇಳೋದಲ್ವ. ಹಾಗೆ ಪತ್ರೊಡೆ ಅದು ಸರಿಯಾದ ಸಮಯನೇ ಮಳೆಗಾಲ ಪತ್ರೊಡೆ ತಿನ್ನೋದು. ಬೇರೆ ಸಮಯದಲ್ಲಿ ಮಾಡ್ಬೋದು, ಯಾಕಂದರೆ ಮನೆ ಮುಂದೆಲ್ಲ ಕೆಸು ಎಲ್ಲ ನಟ್ಟಿರ್ತಾರಲ್ವ, ಹಾಗೆ ಮಾಡ್ಬೋದು. ಆದರೆ ಅದಕ್ಕೆ ಸರಿಯಾದ ತಂಪದ್ದೇನೋ ತಿನ್ನಬೇಕು, ಇಲ್ಲಾಂದರೆ ಹೀಟಾಗಿಬಿಡುತ್ತೆ ಅದು. ತುಂಬ ಒಂದು ಒಳ್ಳೆ ಆರೋಗ್ಯಕರ ಎಲೆ. ಹಾಗೆ ಕಂಡ ಬೀದಿಯಲ್ಲಿರುವ ಎಲೆಯನ್ನೆಲ್ಲ ಕಟ್ ಮಾಡಿ ಪತ್ರೊಡೆ ಮಾಡಬೇಡಿ. ವಿಷಕಾರಿ ಪತ್ರೊಡೆ ಎಲೆ ಕೂಡ ಬರುತ್ತೆ, ತುರಿಕೆ. ಅದು ವಿಷಕಾರಿ ಅಂತ ಏನು ಆಗಲ್ಲ, ಇಡೀ ಫುಲ್ಲು ತುರಿಸುತ್ತೆ. ಹಾಗಾಗಿ ಆದಷ್ಟು ನೋಡಿಕೊಂಡು ಪತ್ರೊಡೆ ಎಲೆಯನ್ನು ಆರಿಸಿ ಈ ಥರ ಪತ್ರೊಡೆ ಮಾಡಿ ತಿಂದು ನನಗೆಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಬೇಕು. ಯಾಕಂದರೆ ನೀವು ನೋಡ್ತಾ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಆದಷ್ಟು ನೋಡಿ, ಒಂದು ವೀಡಿಯೋನ ಫುಲ್ಲು ನೋಡಿ. ಇವಾಗ ನಾನು ಉಪ್ಪನ್ನು ಕೂಡ ಸೇರಿಸಿದೆ. ಮೊದಲು ನಾವು ಬರೀ ತಿಂಡಿಗೆ ಮಾತ್ರ ಅಲ್ಲ ಉಪ್ಪನ್ನು ಸೇರಿಸಿದ್ದು, ಪತ್ರೊಡೆ ಸಾರಿಗೆ ಕೂಡ ಉಪ್ಪನ್ನು ಸೇರಿಸಿ ಕುದಿಲಿಕ್ಕೆ ಚೆನ್ನಾಗಿ ಬಿಟ್ಟಾಗ ನಮ್ಮ ಪತ್ರೊಡೆ ಅಂತೂ ರೆಡಿಯಾಗುತ್ತೆ. ಮಸಾಲೆಯನ್ನು ಪತ್ರೊಡೆ ಎಲೆಗೆ ಹಚ್ಚಿ ಅದೊಂದು ರೀತಿಯ ಪತ್ರೊಡೆ ಕೂಡ ಮಾಡ್ತೇವೆ. ಅದು ನೆಕ್ಸ್ಟ್ ಟೈಮ್ ನಿಮಗೆಲ್ರಿಗೂ ನಾನು ತೋರಿಸ್ಕೊಡ್ತೇನೆ. ಸದ್ಯಕ್ಕೆ ಎಲ್ಲರೂ ತುಂಬ ಇಷ್ಟಪಡೋ ಪತ್ರೊಡೆ ಅಂದರೆ ಇದು. ಯಾಕಂದರೆ ಒಂದು ರಾತ್ರಿ ಮಾಡಿದರೆ 2 ಹೊತ್ತಿನ ತಿಂಡಿ ಕೂಡ ಆಗುತ್ತೆ. ರಾತ್ರಿ ತಿನ್ಬೋದು, ಬೆಳಿಗ್ಗೆ ತಿನ್ಬೋದು. ಯಾಕಂದರೆ ಸಾಂಪ್ರದಾಯಿಕ ಅಡುಗೆ ಅಲ್ವ, ಎಲ್ಲರೂ ಕಲಿಬೇಕು, ಎಲ್ಲರೂ ಮಾಡಬೇಕು. ಮಾಡಿ ನಮಗೆಲ್ಲ ಹೇಗಿದೆ ಅಂತ ತಿಳಿಸಿ. ಮತ್ತಷ್ಟು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ. ಯಾಕಂದರೆ ಬೇರೆ ರೀತಿಯ ಹಲವಾರು ವೀಡಿಯೋನ್ನು ನಿಮಗೆ ತೋರಿಸಲಿಕ್ಕೆ ಬಾಕಿ ಇದೆ. ಅದನ್ನೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಇನ್ನೊಂದು ಸಲ ಬರುವಾಗ ಮತ್ತೆ ಹೊಸದಾದ ಒಂದು ಅಡುಗೆಯೊಂದಿಗೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.